ಸರ್ಕಾರ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ. ತೈಲ ಕಂಪನಿಗಳ ನಷ್ಟ ಸರಿದೂಗಿಸೋದಕ್ಕೆ ಸುಂಕವನ್ನ ಕಡಿತ ಮಾಡಿದ್ದಾರೆ. ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ ಅನ್ನೋದು ಬಿಗ್ ರಿಲೀಫ್ ಸಿಕ್ಕಿದೆ. ಬೆಲೆ ಏರಿಕೆ ಆಗಲ್ಲ, ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ನಷ್ಟದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಅಂತ ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಗ್ರಾಹಕರಿಗೆ ಲಾಭ ಸಿಗೋದಿಲ್ಲ, ತೈಲ ಕಂಪನಿಗಳಿಗೆ ಅವರ ನಷ್ಟವನ್ನ ಭರಿಸೋದಕ್ಕೆ ಕೇಂದ್ರ ಸರ್ಕಾರ ಇಂಥದ್ದೊಂದು ತೀರ್ಮಾನ ಮಾಡಿದೆ ಅನ್ನೋದು ಈಗ ಇದೊಂದು ವಿಚಾರದಲ್ಲಿ ತಿಳಿದುಬಂತಿರುತ್ತಿರುವಂತಹ ಮಾಹಿತಿ. ಇನ್ನು ಪೆಟ್ರೋಲ್ ಅಸೋಸಿಯೇಷನ್ನ ಅಧ್ಯಕ್ಷ ಬಾಲಾಜಿ ಅವರು ನಮ್ಮ ಜೊತೆಲಿ ಮಾತಾಡ್ತಾ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿರೋದ್ರ ಪರಿಣಾಮ ಏನೇನಾಗಬಹುದು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬನ್ನಿ ನೋಡೋಣ. ಇಲ್ಲ ಸರ್ ಆಗುದಿಲ್ಲ. ಈ ಎಕ್ಸೈಸ್ ಡ್ಯೂಟಿ ಅನ್ನೋದು ಏನ್ ಲಾಸ್ ಆಗ್ತಾ ಇದೆಯೋ, ನಾವು ಏನ್ ಮಾರಾಟ ಮಾಡೋದ್ರಿಂದ ಈ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕ್ರೂಡ್ ಬ್ರೆಂಟ್ ಜಾಸ್ತಿ ಆಗಿದೆ. ನಾವು ಈ ಸಾರ್ವಜನಿಕರ ಮೇಲೆ ಬೀಳಬಾರದು ಭಾರ ಅಂತೇಳಿ ನಮ್ಮ ಸರ್ಕಾರ ಅದನ್ನ ಅವರೇ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಕಡಿಮೆ ಎಕ್ಸೈಸ್ ಡ್ಯೂಟಿ ಮಾಡಿದ್ದಾರೆ. ಇದರಲ್ಲಿ ಡೀಸೆಲ್ ಅಲ್ಲಿ 0 ಮಾಡಿದ್ದಾರೆ. ಅದರಿಂದ ಪ್ರೈಸಸ್ ಏನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ ಸಾಹೇಬ. ಇದರಲ್ಲಿ ನಾವು ಪ್ರೊಡಕ್ಷನ್ ಬಹಳ ಕಡಿಮೆ ಇಂಡಿಯಾದಲ್ಲಿ ಮಾಡೋದು. ನಾವು 40 ಕಂಟ್ರೀಸ್ ಇಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಈ ಇರಾನ್ ಕಡೆಯಿಂದ ಸ್ವಲ್ಪ ಗಲ್ಫ್ ಕಂಟ್ರೀಸ್ ಇಂದ ಬರೋದನ್ನ ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ಬಿಟ್ಟು ಬೇರೆ ಕಂಟ್ರೀಸ್ ಇಂದ ಬರೋದು ಬರ್ತಾ ಇದೆ. ಬಟ್ ಆದ್ರೆ ಎಲ್ಲ ಸುತ್ತಕೊಂಡು ಬರಬೇಕಲ್ಲ, ಅದರಿಂದ ಸ್ವಲ್ಪ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಬ್ರೆಂಟ್ ಪ್ರೈಸ್ ಜಾಸ್ತಿ ಆಗಿದೆ. ಇದು ಸ್ವಲ್ಪ ಶಾರ್ಟ್ ಕಟ್ ಇಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು ಪ್ರಾಡಕ್ಟ್. ಈಗ ಈ ಪ್ಯಾನಿಕ್ ಬೈಯಿಂಗ್ ಇದೆಲ್ಲ ಆಗ್ತಾ ಇರೋದು ಎಲ್ಲಿ ಕೆಲವು ಕಡೆ ನಾನು ನಿನ್ನೆ ಮೊನ್ನೆನೂ ತಮ್ಮ ಟಿವಿ ಅವ್ರಿಗೂ ಹೇಳಿದೆ, ಸ್ವಲ್ಪ ಕ್ರೆಡಿಟ್ ಫೆಸಿಲಿಟಿ ವ್ಯತ್ಯಾಸ ಆಗಿತ್ತು ಡೀಲರ್ಗಳಿಗೆ. ಅದರಿಂದ 1-2 ಬಂಕು ಡ್ರೈ ಆಗಿರಬಹುದು ಬಿಟ್ಟು ಕಂಪನಿಗಳಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಯಾರನ್ನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಾಹೇಬ. ಸರ್, ಈ ವಿಷಯದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಅಭಿನಂದಿಸ್ತೀನಿ. ಈ ವಿಚಾರದಲ್ಲಿ ಈಗ ಇಂಥ ಸಮಯದಲ್ಲಿ ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತೇಳಿ ನಮ್ಮ ಕೇಂದ್ರ ಸರ್ಕಾರನೇ ಅದನ್ನ ಸರ್ಕಾರದ ವತಿಯಿಂದಾನೇ ಕಡಿಮೆ ಮಾಡ್ಕೊಂಡಿದೆ ಸರ್. ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತಾ ಇತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತಾರೆ ಇದನ್ನ. ಅದರಿಂದ ಈ ರೇಟ್ ವ್ಯತ್ಯಾಸ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಏನು ಅವ್ರಿಗೆ 10 ರೂಪಾಯಿ ಹೋಗ್ತಾ ಇತ್ತು ಅದನ್ನ ಅವರೇ ಕನ್ಸ್ಯೂಮ್ ಮಾಡಿಕೊಂಡು ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತ ಮಾಡಿದ್ದಾರೆ ಸರ್. ಇದು ವೆರಿ ಗುಡ್ ಮೂವ್. ಹೌದು ಸರ್, ಯಾರು ಅಗತ್ಯ ಪಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ದಾಸ್ತಾನು ಇದೆ. ಪ್ಯಾನಿಕ್ ಬೈಯಿಂಗ್ ಮಾಡಿ ನಾನು ಹೇಳೋದು ಇಷ್ಟೇ ಸರ್ ಸಾರ್ವಜನಿಕರಿಗೆ, ಈ ಬಾಟಲ್ ಅಲ್ಲಿ ಜೆರ್ರಿ ಕ್ಯಾನ್ ಅಲ್ಲಿ ತಗೋಬಿಡಿ. ಯಾಕೆ ಅಂದ್ರೆ ಅದು ಎಕ್ಸ್ಪ್ಲೋಸಿವ್. ಮನೆಯಲ್ಲಿ ಇಟ್ಟಿದ್ರೆ ಎನಿ ಟೈಮ್ ಇಟ್ ಕ್ಯಾನ್ ಎಕ್ಸ್ಪ್ಲೋಸಿವ್ ಆಗುತ್ತೆ. ಅದರಿಂದ ಏನು ಆತಂಕ ಪಟ್ಟು ಬಾಟಲ್ ಗಿಟ್ಲಲ್ಲಿ ತುಂಬಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂತೀವಿ ಸರ್. ಸರ್ಕಾರ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ. ತೈಲ ಕಂಪನಿಗಳ ನಷ್ಟ ಸರಿದೂಗಿಸೋದಕ್ಕೆ ಸುಂಕವನ್ನ ಕಡಿತ ಮಾಡಿದ್ದಾರೆ. ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ ಅನ್ನೋದು ಬಿಗ್ ರಿಲೀಫ್ ಸಿಕ್ಕಿದೆ. ಬೆಲೆ ಏರಿಕೆ ಆಗಲ್ಲ, ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ನಷ್ಟದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಅಂತ ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಗ್ರಾಹಕರಿಗೆ ಲಾಭ ಸಿಗೋದಿಲ್ಲ, ತೈಲ ಕಂಪನಿಗಳಿಗೆ ಅವರ ನಷ್ಟವನ್ನ ಭರಿಸೋದಕ್ಕೆ ಕೇಂದ್ರ ಸರ್ಕಾರ ಇಂಥದ್ದೊಂದು ತೀರ್ಮಾನ ಮಾಡಿದೆ ಅನ್ನೋದು ಈಗ ಇದೊಂದು ವಿಚಾರದಲ್ಲಿ ತಿಳಿದುಬಂತಿರುತ್ತಿರುವಂತಹ ಮಾಹಿತಿ. ಇನ್ನು ಪೆಟ್ರೋಲ್ ಅಸೋಸಿಯೇಷನ್ನ ಅಧ್ಯಕ್ಷ ಬಾಲಾಜಿ ಅವರು ನಮ್ಮ ಜೊತೆಲಿ ಮಾತಾಡ್ತಾ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿರೋದ್ರ ಪರಿಣಾಮ ಏನೇನಾಗಬಹುದು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬನ್ನಿ ನೋಡೋಣ. ಇಲ್ಲ ಸರ್ ಆಗುದಿಲ್ಲ. ಈ ಎಕ್ಸೈಸ್ ಡ್ಯೂಟಿ ಅನ್ನೋದು ಏನ್ ಲಾಸ್ ಆಗ್ತಾ ಇದೆಯೋ, ನಾವು ಏನ್ ಮಾರಾಟ ಮಾಡೋದ್ರಿಂದ ಈ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕ್ರೂಡ್ ಬ್ರೆಂಟ್ ಜಾಸ್ತಿ ಆಗಿದೆ. ನಾವು ಈ ಸಾರ್ವಜನಿಕರ ಮೇಲೆ ಬೀಳಬಾರದು ಭಾರ ಅಂತೇಳಿ ನಮ್ಮ ಸರ್ಕಾರ ಅದನ್ನ ಅವರೇ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಕಡಿಮೆ ಎಕ್ಸೈಸ್ ಡ್ಯೂಟಿ ಮಾಡಿದ್ದಾರೆ. ಇದರಲ್ಲಿ ಡೀಸೆಲ್ ಅಲ್ಲಿ 0 ಮಾಡಿದ್ದಾರೆ. ಅದರಿಂದ ಪ್ರೈಸಸ್ ಏನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ ಸಾಹೇಬ. ಇದರಲ್ಲಿ ನಾವು ಪ್ರೊಡಕ್ಷನ್ ಬಹಳ ಕಡಿಮೆ ಇಂಡಿಯಾದಲ್ಲಿ ಮಾಡೋದು. ನಾವು 40 ಕಂಟ್ರೀಸ್ ಇಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಈ ಇರಾನ್ ಕಡೆಯಿಂದ ಸ್ವಲ್ಪ ಗಲ್ಫ್ ಕಂಟ್ರೀಸ್ ಇಂದ ಬರೋದನ್ನ ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ಬಿಟ್ಟು ಬೇರೆ ಕಂಟ್ರೀಸ್ ಇಂದ ಬರೋದು ಬರ್ತಾ ಇದೆ. ಬಟ್ ಆದ್ರೆ ಎಲ್ಲ ಸುತ್ತಕೊಂಡು ಬರಬೇಕಲ್ಲ, ಅದರಿಂದ ಸ್ವಲ್ಪ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಬ್ರೆಂಟ್ ಪ್ರೈಸ್ ಜಾಸ್ತಿ ಆಗಿದೆ. ಇದು ಸ್ವಲ್ಪ ಶಾರ್ಟ್ ಕಟ್ ಇಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು ಪ್ರಾಡಕ್ಟ್.
ಈಗ ಈ ಪ್ಯಾನಿಕ್ ಬೈಯಿಂಗು ಇದೆಲ್ಲ ಆಗ್ತಾ ಇರೋದು ಎಲ್ಲಿ ಕೆಲವು ಕಡೆ ನಾನು ನಿನ್ನೆ ಮೊನ್ನೆನೂ ತಮ್ಮ ಟಿವಿ ಅವ್ರಿಗೂ ಹೇಳಿದೆ, ಸ್ವಲ್ಪ ಕ್ರೆಡಿಟ್ ಫೆಸಿಲಿಟಿ ವ್ಯತ್ಯಾಸ ಆಗಿತ್ತು ಡೀಲರ್ಗಳಿಗೆ, ಅದರಿಂದ ಒಂದೆರಡು ಬಂಕು ಡ್ರೈ ಆಗಿರಬಹುದು ಬಿಟ್ಟು ಕಂಪನಿಗಳಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಯಾರನ್ನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಾಹೇಬ. ಸರ್, ಈ ವಿಷಯದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಅಭಿನಂದಿಸ್ತೀನಿ. ಈ ವಿಚಾರದಲ್ಲಿ ಈಗ ಇಂಥ ಸಮಯದಲ್ಲಿ ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರನೇ ಅದನ್ನ ಸರ್ಕಾರದ ವತಿಯಿಂದಾನೇ ಕಡಿಮೆ ಮಾಡ್ಕೊಂಡಿದೆ ಸರ್. ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತಾ ಇತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತಾರೆ ಇದನ್ನ. ಅದರಿಂದ ಈ ರೇಟ್ ವ್ಯತ್ಯಾಸ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಏನು ಅವ್ರಿಗೆ 10 ರೂಪಾಯಿ ಹೋಗ್ತಾ ಇತ್ತು ಅದನ್ನ ಅವರೇ ಕನ್ಸ್ಯೂಮ್ ಮಾಡಿಕೊಂಡು ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತ ಮಾಡಿದ್ದಾರೆ ಸರ್. ಇದು ವೆರಿ ಗುಡ್ ಮೂವ್. ಹೌದು ಸರ್, ಯಾರು ಅಗತ್ಯ ಪಡೋ ಅವಶ್ಯಕತೆ ಇಲ್ಲ, ಸಾಕಷ್ಟು ದಾಸ್ತಾನು ಇದೆ. ಪ್ಯಾನಿಕ್ ಬೈಯಿಂಗ್ ಮಾಡಿ ನಾನು ಹೇಳೋದು ಇಷ್ಟೇ ಸರ್ ಸಾರ್ವಜನಿಕರಿಗೆ, ಈ ಬಾಟಲ್ ಅಲ್ಲಿ ಜೆರ್ರಿ ಕ್ಯಾನ್ ಅಲ್ಲಿ ತಗೋಬೇಡಿ. ಯಾಕೆ ಅಂದ್ರೆ ಅದು ಎಕ್ಸ್ಪ್ಲೋಸಿವ್. ಮನೆಯಲ್ಲಿ ಇಟ್ಟಿದ್ರೆ ಎನಿ ಟೈಮ್ ಇಟ್ ಕ್ಯಾನ್ ಎಕ್ಸ್ಪ್ಲೋಸಿವ್ ಆಗುತ್ತೆ. ಅದರಿಂದ ಏನು ಆತಂಕ ಪಟ್ಟು ಬಾಟಲ್ ಗೀಟ್ಲಲ್ಲಿ ತುಂಬಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂತೀವಿ ಸರ್. ಸರ್ಕಾರ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ. ತೈಲ ಕಂಪನಿಗಳ ನಷ್ಟ ಸರಿದೂಗಿಸೋದಕ್ಕೆ ಸುಂಕವನ್ನ ಕಡಿತ ಮಾಡಿದ್ದಾರೆ. ಸದ್ಯ ತೈಲ ಬೆಲೆ ಏರಿಕೆ ಆಗಲ್ಲ ಅನ್ನೋದು ಬಿಗ್ ರಿಲೀಫ್ ಸಿಕ್ಕಿದೆ. ಬೆಲೆ ಏರಿಕೆ ಆಗಲ್ಲ, ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ನಷ್ಟದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಅಂತ ಅಬಕಾರಿ ಸುಂಕ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ? ಅಬಕಾರಿ ಸುಂಕ ಕಡಿತದಿಂದ ಗ್ರಾಹಕರಿಗೆ ಲಾಭ ಸಿಗೋದಿಲ್ಲ, ತೈಲ ಕಂಪನಿಗಳಿಗೆ ಅವರ ನಷ್ಟವನ್ನ ಭರಿಸೋದಕ್ಕೆ ಕೇಂದ್ರ ಸರ್ಕಾರ ಇಂಥದ್ದೊಂದು ತೀರ್ಮಾನ ಮಾಡಿದೆ ಅನ್ನೋದು ಈಗ ಇದೊಂದು ವಿಚಾರದಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ. ಇನ್ನು ಪೆಟ್ರೋಲ್ ಅಸೋಸಿಯೇಷನ್ನ ಅಧ್ಯಕ್ಷ ಬಾಲಾಜಿ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿರೋದ್ರ ಪರಿಣಾಮ ಏನೇನಾಗಬಹುದು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬನ್ನಿ ನೋಡೋಣ. ಹಾಗಾಗಿ ಇಲ್ಲ ಸರ್ ಆಗುದಿಲ್ಲ. ಈ ಎಕ್ಸೈಸ್ ಡ್ಯೂಟಿ ಅನ್ನೋದು ಏನ್ ಲಾಸ್ ಆಗ್ತಾ ಇದೆಯೋ, ನಾವು ಏನ್ ಮಾರಾಟ ಮಾಡೋದ್ರಿಂದ ಈ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕ್ರೂಡ್ ಬ್ರೆಂಟ್ ಜಾಸ್ತಿ ಆಗಿದೆ. ನಾವು ಈ ಸಾರ್ವಜನಿಕರ ಮೇಲೆ ಬೀಳಬಾರದು ಭಾರ ಅಂತೇಳಿ ನಮ್ಮ ಸರ್ಕಾರ ಅದನ್ನ ಅವರೇ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಕಡಿಮೆ ಎಕ್ಸೈಸ್ ಡ್ಯೂಟಿ ಮಾಡಿದ್ದಾರೆ. ಇದರಲ್ಲಿ ಡೀಸೆಲ್ ಅಲ್ಲಿ 0 ಮಾಡಿದ್ದಾರೆ. ಅದರಿಂದ ಪ್ರೈಸಸ್ ಏನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ ಸಾಹೇಬ. ಇದರಲ್ಲಿ ನಾವು ಪ್ರೊಡಕ್ಷನ್ ಬಹಳ ಕಡಿಮೆ ಇಂಡಿಯಾದಲ್ಲಿ ಮಾಡೋದು. ನಾವು 40 ಕಂಟ್ರೀಸ್ ಇಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಈ ಇರಾನ್ ಕಡೆಯಿಂದ ಸ್ವಲ್ಪ ಗಲ್ಫ್ ಕಂಟ್ರೀಸ್ ಇಂದ ಬರೋದನ್ನ ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ಬಿಟ್ಟು ಬೇರೆ ಕಂಟ್ರೀಸ್ ಇಂದ ಬರೋದು ಬರ್ತಾ ಇದೆ. ಬಟ್ ಆದ್ರೆ ಎಲ್ಲ ಸುತ್ತಕೊಂಡು ಬರಬೇಕಲ್ಲ, ಅದರಿಂದ ಸ್ವಲ್ಪ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಬ್ರೆಂಟ್ ಪ್ರೈಸ್ನು ಜಾಸ್ತಿ ಆಗಿದೆ. ಇದು ಸ್ವಲ್ಪ ಶಾರ್ಟ್ ಕಟ್ ಇಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು ಪ್ರಾಡಕ್ಟ್. ಈಗ ಈ ಪ್ಯಾನಿಕ್ ಬೈಯಿಂಗು ಇದೆಲ್ಲ ಆಗ್ತಾ ಇರೋದು ಎಲ್ಲಿ ಕೆಲವು ಕಡೆ ನಾನು ನಿನ್ನೆ ಮೊನ್ನೆನೂ ತಮ್ಮ ಟಿವಿ ಅವ್ರಿಗೂ ಹೇಳಿದೆ, ಸ್ವಲ್ಪ ಕ್ರೆಡಿಟ್ ಫೆಸಿಲಿಟಿ ವ್ಯತ್ಯಾಸ ಆಗಿತ್ತು ಡೀಲರ್ಗಳಿಗೆ, ಅದರಿಂದ ಒಂದೆರಡು ಬಂಕು ಡ್ರೈ ಆಗಿರಬಹುದು ಬಿಟ್ಟು ಕಂಪನಿಗಳಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಯಾರನ್ನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಾಹೇಬ. ಸರ್, ಈ ವಿಷಯದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಅಭಿನಂದಿಸ್ತೀನಿ. ಈ ವಿಚಾರದಲ್ಲಿ ಈಗ ಇಂಥ ಸಮಯದಲ್ಲಿ ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರನೇ ಅದನ್ನ ಸರ್ಕಾರದ ವತಿಯಿಂದಾನೇ ಕಡಿಮೆ ಮಾಡ್ಕೊಂಡಿದೆ ಸರ್. ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತಾ ಇತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತಾರೆ ಇದನ್ನ. ಅದರಿಂದ ಈ ರೇಟ್ ವ್ಯತ್ಯಾಸ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಏನು ಅವ್ರಿಗೆ 10 ರೂಪಾಯಿ ಹೋಗ್ತಾ ಇತ್ತು ಅದನ್ನ ಅವರೇ ಕನ್ಸ್ಯೂಮ್ ಮಾಡಿಕೊಂಡು ಗ್ರಾಹಕರ ಮೇಲೆ ಭಾರ ಬೀಳಬಾರ್ದಂತ ಮಾಡಿದ್ದಾರೆ ಸರ್. ಇದು ವೆರಿ ಗುಡ್ ಮೂವ್. ಹೌದು ಸರ್, ಯಾರು ಅಗತ್ಯ ಪಡೋ ಅವಶ್ಯಕತೆ ಇಲ್ಲ, ಸಾಕಷ್ಟು ದಾಸ್ತಾನು ಇದೆ. ಪ್ಯಾನಿಕ್ ಬೈಯಿಂಗ್ ಮಾಡಿ ನಾನು ಹೇಳೋದು ಇಷ್ಟೇ ಸರ್ ಸಾರ್ವಜನಿಕರಿಗೆ, ಈ ಬಾಟಲ್ ಅಲ್ಲಿ ಜೆರ್ರಿ ಕ್ಯಾನ್ ಅಲ್ಲಿ ತಗೋಬೇಡಿ. ಯಾಕೆ ಅಂದ್ರೆ ಅದು ಎಕ್ಸ್ಪ್ಲೋಸಿವ್. ಮನೆಯಲ್ಲಿ ಇಟ್ಟಿದ್ರೆ ಎನಿ ಟೈಮ್ ಇಟ್ ಕ್ಯಾನ್ ಎಕ್ಸ್ಪ್ಲೋಸಿವ್ ಆಗುತ್ತೆ. ಅದರಿಂದ ಏನು ಆತಂಕ ಪಟ್ಟು ಬಾಟಲ್ ಗೀಟ್ಲಲ್ಲಿ ತುಂಬಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂತೀವಿ ಸರ್.